ಬದುಕು ಹುಟ್ಟು ಸಾವಿನ ಹರಿವು ನಮಗಿಲ್ಲ, ಆದರೆ ಹುಟ್ಟು ಸಾವಿನ ಮಧ್ಯೆ ಬದುಕೋ ಬದುಕಿನ ಹರಿವು ನಮಗಿರಬೇಕು. ಹುಟ್ಟೋವಾಗೇನು ಎತ್ಕೊಂಡು ಬಂದಿಲ್ಲ, ಹೋಗೋವಾಗೇನು ಓದ್ಕೊಂಡು ಹೋಗಲ್ಲ. ಆದರೂ ಮಧ್ಯದಲ್ಲಿ ಬದುಕೋವಾಗ ಎಲ್ಲಿ ಏನು ಕಳ್ಕೊಳ್ತೀವೋ ಅಂತ ಭಯ. ಒಂದು ಕೆಲಸನ ಶುರು ಮಾಡಿ ಅದರಲ್ಲಿ ವಿಫಲ ಆದರೆ, ಮಾನ ಹೋದ್ರೆ ಅಂತ ಭಯ. 4 ಜನದ ಮುಂದೆ 2 ನಿಮಿಷ ನಿಂತು ಮಾತನಾಡುವಾಗ ನಮ್ಮನ್ನು ನೋಡಿ ಎಲ್ಲಿ ನಗ್ತಾರೋ ಅಂತ ಭಯ. ಒಂದತ್ರ ಹೂಡಿಕೆಯಾಗಿ ಸುರಿದಿದ್ದ ದನ ಮತ್ತೆ ಹಿಂತಿರುಗಿ ಬರುತ್ತಾ ಅಂತ ಭಯ. ದನ ಮಾನಗನ ಹೋದ್ಮೇಲೆ ಪ್ರಾಣ ಹೋಗುತ್ತೇನೋ ಅಂತ ಭಯ. ಒಂದು ಕೆಲಸನ ಶುರು ಮಾಡಕ್ ಮೊದಲೇ ಆ ಕೆಲಸ ಮಾಡಕ್ಕಾಗುತ್ತಾ ಅಂತ ಸಂದೇಹ ಪಡ್ತೀವಿ, ಆದರೆ ಆ ಕೆಲಸ ಯಾಕೆ ಮಾಡಕ್ಕಾಗಲ್ಲ ಅಂತ ಪ್ರಶ್ನೆ ಇಲ್ಲ. ಉತ್ತರ ಸಂದೇಹಗಳಿಗಿಂತ ಪ್ರಶ್ನೆಗಳು ತುಂಬಿಕೊಂಡ ತಲೆನೇ ಬದುಕಾಗಿ ಬದುಕುತ್ತೆ. ಮಾತುಗಳು ಹೇಳಿದಷ್ಟು ಸುಲಭ ಅಲ್ಲ ಮಾಡೋದು ಕೆಲಸನ. ಮಾತುಗಳು ಹೇಳಿದಷ್ಟು ಸುಲಭ ಅಲ್ಲ ಸೇರ್ಬೇಕನ್ಕೊಂಡಿದ್ದು ಊರಿಗೆ ಹೆಜ್ಜೆಗಳನ್ನ ಹಾಕೋದು ಅನ್ನೋರ್ಗೆ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅದನ್ನ ಇವತ್ತೇ ಶುರು ಮಾಡೋ. ವಿತ್ ಕ್ಲಾರಿಟಿ, ಕಾನ್ಶಿಯಸ್, ಕಾನ್ಫಿಡೆನ್ಸ್ ಅಂಡ್ ಕನ್ಸಿಸ್ಟೆನ್ಸಿಯಿಂದ ಮಾಡೋ. ಅದು ಯಾಕಾಗಲ್ಲ ಅಂತ ನೀನು ನಿಂತು ನೋಡು. ಅಪ್ಪಿ ತಪ್ಪಿ ಆಗಿಲ್ಲ ಅಂದ್ರೆ ಏಕಾಂಗಿಯಾಗಿ ನಿಂತು ನಿನ್ನ ನೀನೇ ಕೇಳ್ಕೊ, ನಾನ್ ಕಾನ್ಶಿಯಸ್ ಆಗಿದ್ದೀನಾ, ಕ್ಲಾರಿಟಿಯಿಂದ ಕೆಲಸ ಶುರು ಮಾಡಿದೀನಾ, ಕಾನ್ಫಿಡೆನ್ಸ್ ದೃಢ ಸಂಕಲ್ಪದಿಂದ ಕೆಲಸ ಮಾಡ್ತಿದ್ದೀನಾ, ಕನ್ಸಿಸ್ಟೆನ್ಸಿ ನಿರಂತರವಾಗಿ ನಾನ್ ಸೇರ್ಬೇಕನ್ಕೊಂಡು ಊರಿಗೆ ಸೇರಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಆದ್ರೂ ಆಗ್ತಿದ್ದೀನಾ ಅಂತ ನೀನ್ ಕೇಳ್ಕೊ. ನೀನ್ 3 ಸರಿ ಹೌದು 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 ಅಂದ್ರು 4ನೇ ಸರಿ ಇಲ್ಲ ಅಂದ್ರೆ ಅಲ್ಲಿ ನೀನು ಎಡವಿದೀಯಾ ಅಂತ. ಆದ್ರೂ ಪರವಾಗಿಲ್ಲ, ಕಳ್ಕೊಂಡಿದ್ದೇನೂ ಇಲ್ಲ ಕಾಲ ಅನ್ಬಿಟ್ರೆ. ಆ ಕಳ್ಕೊಂಡಿರೋ ಕಾಲದಲ್ಲೇ ನೀನು ಬದುಕು ಅಂದ್ರೆ ಏನು ಅಂತ ಕಲ್ತಿದ್ಯಾ. ಆ ಕಲ್ತಿರೋ ಬದುಕಿಂದ ಹಳೆ ದಾರಿಯಲ್ಲೇ ಹೊಸ ಹೆಜ್ಜೆ ಹಾಕ್ತೀಯಾ. ಹೊಸ ಹೆಜ್ಜೆಗಳಿಂದ ಅಂಧಕಾರದ ಹಳೆ ದಾರಿ ಬೆಳಕಿನ ದಾರಿಯಾಗಿ ಮಾರ್ಪಾಡಾಗುತ್ತೆ. ಅಲ್ಲಿಂದ ಶುರುವಾಗುತ್ತೆ ನಿನ್ನ ನೂತನ ಬದುಕು. ಯಾವುದಕ್ಕೂ ಯಾರಿಗೂ ಎದುರುಬೇಡ. ನೀನ್ ಸೇರ್ಬೇಕಂದ್ರೆ ಊರಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ಮುಂದೆ ಹೋಗೋ. ನೀನ್ ಕಳ್ಕೊಳ್ಳೋದು ಏನೂ ಇಲ್ಲ. ಇರೋದು ನಿನ್ನ ಹತ್ರ 2. ಒಂದು ನಿನ್ನ ಪ್ರಾಣ, ಇನ್ನೊಂದು ನಿನ್ನ ಕಾಲ. ಇವೆರಡ ಮೇಲೆ ಗಮನ ಹರಿಸಿ ಬದುಕಾಗಿ ಬದುಕು.